ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಅಮ್ಮ, ನಾನು ನಿನ್ನ ಜೊತೆ ಮಾತನಾಡಲು ಬಂದಿದ್ದೇನೆ ಎಂದು ನಿನಗೆ ಹೇಗೆ ತಿಳಿಯಿತು ಎಂದಳು ನಯನ. ಹೇಗಂದ್ರೆ, ನಾನು ನಿನ್ನ ಹೆತ್ತವಳು. ನೀನು ಯಾವಾಗ ಹೇಗಿರ್ತೀಯ ಎಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದೇನು ಮಾತನಾಡಬೇಕು ಎಂದು ಬಂದೆ, ಅದನ್ನು ಹೇಳು ಎಂದರು. ಅಮ್ಮ, ಅದು ನಿನ್ನ ಆಸೆಯಂತೆ ನಾನು ಮದುವೆಯಾಗಬೇಕು ಎಂದು ನಿರ್ಧಾರ ಮಾಡಿದ್ದೇನೆ ಎಂದಳು. ವಾವ್, ನನ್ನ ಮಗಳಿಗೆ ಇಷ್ಟೊಂದು ತಡವಾಗಿ ಯಾವ ಮರದ ಕೆಳಗೆ ಜ್ಞಾನೋದಯ ಆಯ್ತು ಎಂದರು. ಅಮ್ಮ, ನಾನು ಸೀರಿಯಸ್ ಆಗಿ ಮಾತನಾಡುತ್ತಿದ್ದರೆ ನೀನು ತಮಾಷೆ ಮಾಡುತ್ತಿದ್ದೀಯಲ್ಲ. ನಿಜವಾಗಿಯೂ ನಾನು ಮದುವೆಗೆ ಒಪ್ಪಿದ್ದೀನಿ. ನೀನು ಮದುವೆಗೆ ಒಪ್ಪಿದ್ದು ಕೇಳಿ ನನಗೂ ತುಂಬಾ ಖುಷಿಯಾಯ್ತು ನಯನ. ಹುಡುಗನನ್ನ ನಾನೇ ಹುಡುಕಬೇಕಾ ಇಲ್ಲ ನೀನೇ ಹುಡುಕಿದೀಯಾ ಎಂದು ಖುಷಿಯಲ್ಲಿಯೇ ಕೇಳಿದರು. ಮಗಳ ಖುಷಿಯ ಮುಂದೆ ಅವರಿಗೆ ಬೇರೆ ಯಾವುದೂ ಇಲ್ಲ. ಅವಳು ಯಾರನ್ನೇ ಆಯ್ಕೆ ಮಾಡಿದರೂ ಖುಷಿಯಾಗಿಯೇ ಒಪ್ಪುತ್ತಾರೆ. ಅಮ್ಮ, ಅದು ಅದು ಎಂದು ಸಾವಿತ್ರಿ ಅವರ ಸೆರಗನ್ನು ತನ್ನ ಎರಡೂ ಕೈಯಲ್ಲಿ ಮುದ್ದೆ ಮಾಡುತ್ತಿರುವುದನ್ನು ನೋಡಿದವರು, ನಾಯನಾ, ನನ್ನ ಸೆರಗು ಈಗ ಅರಿದು ಹೋಗುತ್ತದೆ ಅಷ್ಟೇ. ಸೆರಗನ್ನು ಬಿಟ್ಟು ನೇರವಾಗಿ ವಿಷಯ ಹೇಳು ಎಂದು ಸಣ್ಣದಾಗಿ ಗದರಿದರು. ಅಮ್ಮ, ನನಗೆ ಅರ್ಜುನ್ ಅಂದ್ರೆ ತುಂಬಾ ಇಷ್ಟ. ಅವನನ್ನೇ ಮದುವೆಯಾಗಬೇಕು ಎಂದುಕೊಂಡಿದ್ದೇನೆ ಎಂದು ಇಷ್ಟು ದಿನ ಅವಳಲ್ಲಿ ಇರದ ನಾಚಿಕೆಯನ್ನು ಆವರಿಸಿಕೊಂಡು ನೆಲವನ್ನು ನೋಡುತ್ತಾ ಹೇಳಿದಳು. ನಯನಾಳ ಮಾತಿಗೆ ಆಶ್ಚರ್ಯ ಪಡುವ ಸರದಿ ಸಾವಿತ್ರಿಯವರದು. ಯಾವಾಗಲೂ ಹಾವು ಮುಂಗುಸಿಯ ಹಾಗೆ ಕಿತ್ತಾಡುತ್ತಿದ್ದವರು ಅದು ಯಾವಾಗ ಪ್ರೀತಿ ಮಾಡಿದ್ರೆ ಎಂದು ಆಶ್ಚರ್ಯದಲ್ಲಿ ಕೇಳಿದರು. ಗೊತ್ತಿಲ್ಲ ಅಮ್ಮ, ಅವನ ಜೊತೆ ಜಗಳ ಆಡುತ್ತಲೇ ನನ್ನ ಮನಸ್ಸು ಅವನ ಕಡೆ ವಾಲಿತು. ಈಗಲೂ ಅವನು ನನ್ನ ಜೊತೆ ಜಗಳ ಆಡಲಿಲ್ಲ, ಮಾತು ಆಡಿಸಲಿಲ್ಲ ಎಂದರೆ ನಾನು ಏನೋ ಕಳೆದುಕೊಂಡ ಭಾವ ನನ್ನನ್ನು ಆವರಿಸುತ್ತದೆ. ಅಷ್ಟೇ ಅಲ್ಲ ಅಮ್ಮ, ನನ್ನ ಪ್ರೀತಿ ವಿಷಯ ಕೂಡ ಅವನಿಗೆ ಹೇಳಿಲ್ಲ ಎಂದಳು. ನಯನಾ, ಏನ್ ಹೇಳ್ತಿದೀಯಾ? ಈ ವಿಷಯ ಅರ್ಜುನನಿಗೆ ಗೊತ್ತಿಲ್ಲವಾ ಎಂದರು ಆಶ್ಚರ್ಯದಲ್ಲಿ. ಇಲ್ಲ ಅಮ್ಮ, ಅವನಿಗೆ ಹೇಳಲು ಏಕೋ ನನಗೆ ಧೈರ್ಯ ಸಾಲಲಿಲ್ಲ. ಅದಕ್ಕೆ ನಿನಗೆ ಹೇಳುತ್ತಿದ್ದೇನೆ ಎಂದಳು. ಒಂದು ವೇಳೆ ಅರ್ಜುನಿನ ಪ್ರೀತಿಯನ್ನು ಒಪ್ಪದೆ ಹೋದರೆ ಏನು ಮಾಡುತ್ತೀಯ ನಯನ ಎಂದರು. ಅಮ್ಮ, ಹಾಗೆಲ್ಲ ಹೇಳ್ಬೇಡ. ನಿನ್ನ ಮಾತು ಕೇಳಿದ್ರೆ ನನಗೆ ತುಂಬಾ ಭಯವಾಗುತ್ತದೆ. ಅವನನ್ನು ಬಿಟ್ಟು ಬದುಕುವ ಶಕ್ತಿ ನನ್ನಲ್ಲಿಲ್ಲ ಎಂದು ಹೇಳುವವಳ ಕಣ್ಣಲ್ಲಿ ಆಗಲೇ ನೀರು ತುಂಬಿದವು. ಯಾವಾಗಲೂ ಧೈರ್ಯವಾಗಿ ಪಟಪಟನೆ ಮಾತನಾಡುವವಳು ಇಂದು ಅಳುವುದನ್ನು ನೋಡಲಾಗಲಿಲ್ಲ ಸಾವಿತ್ರಿಯವರಿಗೆ. ನಯನ, ನನ್ನ ಮಗಳ ಕಣ್ಣಿನಲ್ಲಿ ಯಾವತ್ತೂ ನೀರು ಬರದ ಹಾಗೆ ಸಾಕಿದ್ದೇನೆ. ಇನ್ನು ಮುಂದೆಯೂ ಕೂಡ ನಿನ್ನ ಕಣ್ಣಲ್ಲಿ ಹೀಗೆಲ್ಲ ನೀರು ಬರಬಾರದು. ಈಗಷ್ಟೇ ಹೋಗಿ ನಾನು ಮನೋಹರ್ ಬಳಿ ಮಾತನಾಡುತ್ತೇನೆ ಎಂದರು. ಅಮ್ಮ, ಈಗ್ಲೇ ಹೋಗ್ಬೇಕಾ ಎಂದಳು. ಹೌದು ನಯನ, ಇಂತಹ ವಿಷಯಗಳನ್ನು ತಡ ಮಾಡಬಾರದು. ಹೋಗಿ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಬಾ, ಹೊರಡೋಣ ಎಂದು ಮಗಳನ್ನು ಕೋಣೆಗೆ ಕಳುಹಿಸಿದರು. ಮಗಳಿಗೆ ಏನೋ ಧೈರ್ಯ ಹೇಳಿದವರ ಮನಸ್ಸಿಗೆ ಸುಲಭವಾಗಿ ಧೈರ್ಯ ತಂದುಕೊಳ್ಳಲು ಕಷ್ಟವಾಯಿತು. ನಯನ ಹೇಳಿದ ಹಾಗೆ ಅರ್ಜುನ್ ಈ ಮದುವೆಗೆ ಒಪ್ಪದೆ ಹೋದರೆ ಏನು ಮಾಡುವುದು? ಮೊದಲ ಬಾರಿಗೆ ಒಂದು ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದಾಳೆ. ಈಗ ಅವಳಿಗೆ ಅವಳ ಪ್ರೀತಿ ಸಿಗದೆ ಹೋದರೆ ಎಂದು ನೆನೆದವರ ಮನಸ್ಸೇಕೋ ಭಯವಾಯಿತು, ಭಾರವಾಯಿತು. ಆತಿಶ್ ಅಣ್ಣ, ಡ್ಯಾಡಿಗೆ ಮಹಾನ್ ಅಣ್ಣನಿಗೆ ಹೇಳಿ ನನಗೆ ಬೇರೆ ಕಾಲೇಜಿಗೆ ಸೇರಿಸುತ್ತೀಯಾ? ದಾನಿಯಾಳಿಗೆ ಮಹಾನ್ ಅಂದು ಹೊಡೆದಿದ್ದರಿಂದ ಅಂದಿನಿಂದ ಅವನ ಜೊತೆ ಮಾತು ಬಿಟ್ಟಿದ್ದಳು. ಅವನಾಗಿ ಮಾತನಾಡಿಸಲು ಬಂದರೂ ಸಹ ಇವಳು ಮಾತನಾಡದೆ ಹಾಗೆ ಇರುತ್ತಿದ್ದಳು. ಯಾಕೆ ದಾನಿಯಾ, ಈ ಕಾಲೇಜು ಏನಾಗಿದೆ? ಆ ಕಾಲೇಜು ಚೆನ್ನಾಗಿದೆ ಎಂದು ತಿಳಿದ ಮೇಲೆ ಅಲ್ವಾ ನಿನ್ನನ್ನು ಅಡ್ಮಿಷನ್ ಮಾಡಿಸಿದ್ದು ಎಂದನು. ನನಗೇಕೋ ಆ ಕಾಲೇಜು ಇಷ್ಟ ಆಗ್ತಿಲ್ಲ ಅಣ್ಣ ಎಂದಳು. ಇಷ್ಟು ಬೇಗ ಕಾಲೇಜು ಇಷ್ಟ ಇಲ್ಲ ಎಂದರೆ ಹೇಗೆ ದಾನಿಯಾ? ಅಲ್ಲದೆ ಬೇರೆ ಕಾಲೇಜಿನಲ್ಲಿ ಈಗಾಗಲೇ ಎಲ್ಲಾ ಸೀಟ್ಗಳು ಫಿಲ್ ಆಗಿರುತ್ತವೆ. ಯಾವ ಕಾಲೇಜಿನಲ್ಲಿಯೂ ನಿನಗೆ ಸೀಟು ಸಿಗುವುದಿಲ್ಲ. ಈ ಕಾಲೇಜಲ್ಲಿ ಲಕ್ಷಾಂತರ ರೂಪಾಯಿ ಕಟ್ಟಿರುವ ಡೊನೇಷನ್ ಕೂಡ ಹಾಳಾಗುತ್ತದೆ. ನಿನಗೆ ಕಾಲೇಜಿನಲ್ಲಿ ಏನಾದ್ರೂ ತೊಂದರೆಯಾಯ್ತಾ? ಹಾಗೇನಾದ್ರೂ ನಿನಗೆ ಯಾರಾದ್ರೂ ತೊಂದರೆ ಕೊಟ್ಟರೆ ಹೇಳು, ನಾನು ನೋಡಿಕೊಳ್ಳುತ್ತೇನೆ. ತಂಗಿ ಇಷ್ಟು ಬೇಗ ಆ ಕಾಲೇಜು ಬೇಡ ಎನ್ನುತ್ತಿದ್ದಾಳೆ ಎಂದರೆ ಏನೋ ತೊಂದರೆ ಆಗಿದೆ ಎಂದು ಅರಿತನು. ನನಗೆ ತೊಂದರೆ ಕೊಡುವ ಧೈರ್ಯ ಯಾರಿಗಿದೆ ಅಣ್ಣ? ಆ ಜಾನಕಿಯ ತಮ್ಮ ಅದೇ ಕಾಲೇಜಿನಲ್ಲಿ ಒಕ್ಕರಿಸಿಕೊಂಡಿದ್ದಾನೆ. ಇಡೀ ಕಾಲೇಜ್ ಅವನನ್ನು ಹೊಗಳುತ್ತಾರೆ. ಅದು ನನಗೆ ಇಷ್ಟವಾಗುತ್ತಿಲ್ಲ. ಅದಕ್ಕೆ ನನ್ನನ್ನು ಬೇರೆ ಕಾಲೇಜಿಗೆ ಸೇರಿಸು ಎಂದಿದ್ದು ಎಂದು ತನ್ನ ಮನದಲ್ಲಿದ್ದ ವಿಷಯವನ್ನು ಅರುಹಿದ್ದಳು ದಾನಿಯಾ. ವಾಟ್ ಇಸ್ ದಿಸ್ ದಾನಿಯಾ? ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಕಾಲೇಜ್ ಬಿಡುವುದಾ? ಅವನ್ ಯಾವನೋ ಕಾಲೇಜಿನಲ್ಲಿ ಇದ್ದರೆ ನೀನ್ ಯಾಕೆ ಕಾಲೇಜ್ ಬಿಡ್ಬೇಕು?
ಆಮೇಲೆ ನಿನ್ನನ್ನು ಎಲ್ಲರೂ ಅವನಿಗೆ ಹೆದರಿ ಕಾಲೇಜು ಬಿಟ್ಟಿದ್ದಾಳೆ ಎಂದು ಆಡಿಕೊಳ್ಳುತ್ತಾರೆ. ಅವನು ಫೈನಲ್ ಇಯರ್, ನೀನು ಫಸ್ಟ್ ಇಯರ್. ಹಾಗಿದ್ದಾಗ ಇಬ್ಬರು ಬೇರೆ ಬೇರೆ ಕಡೆ ಇರ್ತೀರ. ಯಾರು ಏನಾದ್ರೂ ಮಾತನಾಡಿಕೊಂಡು ಮಾ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಿನ್ನ ಪಾಡಿಗೆ ನೀನು ಓದು. ಹಾಗೇನಾದ್ರೂ ಅವನು ನಿನ್ನ ತಂಟೆಗೆ ಬಂದರೆ ಅವನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ತಂಗಿಗೆ ಸಮಾಧಾನ ಮಾಡಿದನು ಆತಿಶ್. ಹೌದಲ್ವಾ, ಅವನು ಆ ಕಾಲೇಜಿನಲ್ಲಿ ಇದ್ದಾನೆ ಎಂದು ನಾನು ಯಾಕೆ ಹೆದರಬೇಕು? ಅಣ್ಣ ಹೇಳಿದ್ದೆ ಸರಿ, ನಾನು ಅದೇ ಕಾಲೇಜಿನಲ್ಲಿ ಓದುತ್ತೇನೆ ಎಂದು ಮನದಲ್ಲಿ ಹೇಳಿಕೊಂಡವಳು ಆತಿಶ್ ಕೋಣೆಯಿಂದ ಹೊರ ಹೋಗಿದ್ದಳು. ದಾನಿಯ ಕೋಣೆಯಿಂದ ಹೊರ ಹೋಗುತ್ತಿದ್ದ ಹಾಗೆ ಅದಾರಿಗೋ ಕರೆ ಮಾಡಿದವನು, ನನ್ನ ತಂಗಿ ಓದುತ್ತಿರುವ ಕಾಲೇಜಿನಲ್ಲಿ ಫೈನಲ್ ಇಯರ್ ವಿಕ್ರಮ್ ಎನ್ನುವವನ ಮೇಲೆ ಒಂದು ಕಣ್ಣು ಇಡಿ. ಆತಿಶ್, ಅವನು ನಿನ್ನ ತಂಗಿಗೆ ಏನಾದ್ರೂ ತೊಂದರೆ ಕೊಡುತ್ತಿದ್ದರೆ ಹೇಳು, ಈಗಲೇ ಅವನನ್ನು ಎತ್ತಿ ಬಿಡುತ್ತೇನೆ ಎಂದು ಆ ಕಡೆಯಿಂದ ಧ್ವನಿ ಕೇಳುತ್ತಿದ್ದ ಹಾಗೆ, ಈಡಿಯಟ್, ನಾನು ಕಣ್ಣು ಇಡಲು ಅಷ್ಟೇ ಹೇಳಿದ್ದು, ಅವನನ್ನು ವಾಚ್ ಮಾಡಿದರೆ ಸಾಕು ಎಂದು ಗದರಿ ತುಂಡರಿಸಿದ್ದನು. ಜಾನಕಿ, ತಗೋ, ಸರ ರೆಡಿ ಮಾಡಿಸಿದ್ದೀನಿ. ನೀನೇ ಹಾಕೋತೀಯಾ ಇಲ್ಲ ನಾನೇ ಹಾಕ್ಬೇಕಾ? ಬೆಳಿಗ್ಗೆ ಎಲ್ಲರೆದುರಿಗೆ ಮತ್ತೊಮ್ಮೆ ತಾಳಿ ಕಟ್ಟಿದ್ದರಿಂದ ಈ ಸರವನ್ನು ತಾನೇ ಹಾಕಬೇಕೇನೋ ಎಂದು ಗೊತ್ತಿಲ್ಲದೆ ಕೇಳಿದನು. ಅಲ್ಲಿ ಮನೆಯವರೆಲ್ಲ ಇದ್ದರು ಎಂದು ಸುಮ್ಮನಿದ್ದೆ, ಆದ್ರೆ ನೀನು ಇಲ್ಲಿ ಅದಕ್ಕೆ ಅಡ್ವಾಂಟೇಜ್ ತಗೋತಿದೀಯ ಎಂದು ಹೇಳುತ್ತಾ ಅವನ ಕೈಯಿಂದ ತಾಳಿ ಸರವನ್ನು ಕಸಿದುಕೊಂಡಿದ್ದಳು. ಜಾನಕಿ, ನಿನ್ನ ಮಾತು ಅತಿಯಾಗುತ್ತಿದೆ. ನಾನು ಕೂಡ ನಿನಗೆ ಏನು ಇಷ್ಟಪಟ್ಟು ತಾಳಿ ಕಟ್ಟಲಿಲ್ಲ. ನಾನು ಕೂಡ ಮನೆಯವರು ಇದ್ದರು ಎಂದು ಕಟ್ಟಿದ್ದು ಅಷ್ಟೇ. ಹಾಗಿದ್ದವಳು ಎಲ್ಲರ ಮುಂದೆ ನನಗೆ ಇಷ್ಟ ಇಲ್ಲ ಎಂದು ಹೇಳಿ ಅಲ್ಲಿಯೇ ತಡೆಯಬೇಕಿತ್ತು. ಸುಪ್ರಭಾ ಅವರ ಮೇಲೆ ತೋರಿಸಿದ ಕಾಳಜಿಯನ್ನು ನಾಟಕ ಎಂದವಳ ಮೇಲೆ ಮೊದಲೇ ಕೋಪಗೊಂಡಿದ್ದವನು ಈಗ ಜಾನಕಿ ಆಡಿದ ಮಾತಿನಿಂದ ಇನ್ನೂ ಕೋಪದಲ್ಲಿ ಹೇಳಿದನು. ಯಾವಾಗಲೂ ಸಮಾಧಾನದಿಂದ ಇರುತ್ತಿದ್ದವನು ಮೊದಲ ಬಾರಿಗೆ ಅವಳ ಮುಂದೆ ಧ್ವನಿ ಏರಿಸಿ ಮಾತನಾಡುತ್ತಿದ್ದನು. ನೋಡು ಮಹಾನ್, ಇದೆಲ್ಲ ನಾನು ನನ್ನ ತಾಯಿಗೋಸ್ಕರ ಮಾಡುತ್ತಿರುವುದು. ಅವರ ಮನಸ್ಸಿಗೆ ನೋವಾಗುತ್ತಿದೆ ಎಂದು ಸುಮ್ಮನಿದ್ದೀನಿ. ಅವರಿಗೋಸ್ಕರ ಇಷ್ಟವಿಲ್ಲದ ಬಂಧದಲ್ಲಿ ಬಂದಿಯಾಗಿದ್ದೇನೆ. ನಿನಗೆ ಇಷ್ಟ ಇಲ್ಲದಿದ್ದರೂ ಬಲವಂತವಾಗಿ ನೀನು ಇಲ್ಲೇ ಇರಲೇಬೇಕು ಎಂದು ಯಾರು ನಿನ್ನನ್ನು ಇಲ್ಲಿ ಇರಿಸಿಕೊಂಡಿಲ್ಲ ಎಂದನು. ಓ, ಹಾಗಾದ್ರೆ ನಾನು ಇಲ್ಲಿರುವುದು ನಿನಗೂ ಇಷ್ಟ ಇಲ್ಲ ಅಂತ ಆಯ್ತು. ಮನೆಯಲ್ಲಿ ಎಷ್ಟೇ ಮಾತುಗಳು ಬಂದರೂ ಮಹಾನ್ ನನ್ನ ಕಡೆ ಇದ್ದಾನೆ ಎಂದು ನಂಬಿದ್ದವಳಿಗೆ ಈಗ ಅವನ ಮಾತು ಕೇಳಿ ಮನಸ್ಸಿಗೆ ಬಹಳವೇ ನೋವಾಗಿತ್ತು. ನೀನು ಇಲ್ಲಿರುವುದು ನನಗೆ ಇಷ್ಟ ಇಲ್ಲ ಎಂದು ಹೇಳಲಿಲ್ಲ ಜಾನಕಿ, ಆದ್ರೆ ನೀನು ಡೈವರ್ಸ್ ತಗೊಂಡು ಇಲ್ಲಿಂದ ಹೊರಗೆ ಹೋದ ಮೇಲೆ ನಿನ್ನ ತಾಯಿಗೆ ತಿಳಿಯುವುದಿಲ್ಲವಾ? ಆವಾಗ ಅವರ ಮನಸ್ಸಿಗೆ ನೋವಾಗುವುದಿಲ್ಲವಾ ಎಂದು ಕೇಳಿದರೆ ಅವಳಿಂದ ಉತ್ತರ ಬಾರದಿದ್ದಾಗ ಬಿರುಸಾಗಿ ಅಲ್ಲಿಂದ ಹೊರಟಿದ್ದನು. ಮಹಾನ್ ಆ ಕಡೆ ಹೋಗುತ್ತಿದ್ದ ಹಾಗೆ ಒಂದೇ ಸಮ ಅಳುತ್ತಾ ಕುಸಿದು ಕುಳಿತಿದ್ದಳು. ಹೌದು, ನಾನು ಇಲ್ಲಿಂದ ಹೋದ ಮೇಲೆ ಅಮ್ಮನಿಗೆ ಮತ್ತದೇ ನೋವು ಎಂದುಕೊಂಡಳು. ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲೇಬಾರದಿತ್ತು. ನನ್ನಿಂದ ನಿನಗೆ ತುಂಬಾ ನೋವು ಎಂದು ತನ್ನ ಅಳುವನ್ನು ಜೋರು ಮಾಡಿದಳು. ಸಾವಿತ್ರಿ, ವಾಟ್ ಎ ಸರ್ಪ್ರೈಸ್! ಏನಿದು, ತುಂಬಾ ದಿನಗಳ ನಂತರ ಅಮ್ಮ ಮಗಳು ಇಬ್ಬರು ಒಟ್ಟಿಗೆ ಬಂದಿದ್ದೀರಾ ಎಂದು ಮನೋಹರ್ ಅವರು ಹೇಳುತ್ತಿದ್ದ ಹಾಗೆ, ಹಾಗೇನಿಲ್ಲ ಮನೋಹರ್, ಇವಳಿಗೂ ಕೆಲಸ ನನಗೂ ಕೆಲಸ, ಈ ಕಡೆ ಬರಲು ಆಗಿರಲಿಲ್ಲ. ಅದಕ್ಕೆ ಇಂದು ಮಾತನಾಡಿಸಿ ಹೋಗೋಣ ಎಂದು ಬಂದ್ವಿ ಎಂದು ಬಂದ ವಿಷಯವನ್ನು ಮುಚ್ಚಿಟ್ಟು ಸಾಮಾನ್ಯವಾಗಿ ಮಾತನಾಡಿದರು. ಇವತ್ತಾದ್ರೂ ಬಂದಿದ್ದೀರಾ, ಅದೇ ಖುಷಿ ನಮಗೆ ಎಂದು ಮನೋಹರ್ ಅವರು ಮಾತನಾಡುತ್ತಿದ್ದರೆ ತಾಯಿಯ ಪಕ್ಕ ಕುಳಿತಿದ್ದವಳು ಇಂದು ಹಾಕಿಕೊಂಡು ಬಂದಿದ್ದ ಕುರ್ತಾದ ದುಪ್ಪಟ್ಟವನ್ನು ಹಿಡಿದು ಬೆರಳಿಗೆ ಸುತ್ತುತ್ತಿದ್ದಳು ನಯನ. ಅವಳ ಎದುರಿಗೆ ತಂದೆಯ ಪಕ್ಕ ಕುಳಿತಿದ್ದ ಅರ್ಜುನ್, ಏನು ಇತ್ತೀಚೆಗೆ ಈ ಗಯ್ಯಾಳಿ ತುಂಬಾ ಸೈಲೆಂಟ್ ಆಗಿ ಬಿಟ್ಟಿದ್ದಾಳೆ, ಅಲ್ಲದೆ ಗೌರಮ್ಮನ ಹಾಗೆ ತಲೆ ಬೇರೆ ತಗ್ಗಿಸಿ ಕುಳಿತಿದ್ದಾಳೆ ಎಂದು ಮನದಲ್ಲಿಯೇ ಹೇಳಿಕೊಂಡನು. ಎಲ್ಲರೂ ಮಾತನಾಡುತ್ತಿರುವಾಗ ಅಷ್ಟರಲ್ಲಿ ತುಳಸಿ ಅವರು ಕಾಫಿ ಹಿಡಿದು ಬಂದಿದ್ದರು. ಎಲ್ಲರೂ ಕಾಫಿಯನ್ನು ಕುಡಿಯುವಾಗ ಮನೋಹರ್, ಹೇಳಬೇಕು ಎಂದರೆ ನಾನು ಇಲ್ಲಿ ಬಂದ ಒಂದು ವಿಷಯ ಮಾತನಾಡಬೇಕು ಎಂದು ಬಂದಿದ್ದೇನೆ ಎಂದು ಸಂಕೋಚದಲ್ಲಿ ಸಾವಿತ್ರಿಯವರು ಹೇಳಿದರೆ, ಸಾವಿತ್ರಿ, ನನ್ನ ಬಳಿ ಮಾತನಾಡಲು ಯಾಕೆ ಸಂಕೋಚ ಪಡುತ್ತಿದ್ದೀಯಾ? ಅದೇನೇ ಇದ್ದರೂ ನೇರವಾಗಿ ಹೇಳು ಎಂದರು ಮನೋಹರ್. ಬೇರೆ ವಿಷಯ ಮಾತನಾಡಲು ನಿನ್ನ ಬಳಿ ಸಂಕೋಚ ಏನೂ ಇಲ್ಲ ಮನೋಹರ್, ಆದ್ರೆ ಸಂಬಂಧದ ವಿಷಯ ಬಂದಾಗ ಯಾಕೋ ನನಗೆ ಧೈರ್ಯ ಸಾಲುತ್ತಿಲ್ಲ ಎಂದರು. ಸಂಬಂಧದ ವಿಷಯನ? ಅದೇನು ಸರಿಯಾಗಿ ಹೇಳು ಸಾವಿತ್ರಿ ಎಂದರು. ಹೌದು ಮನೋಹರ್, ನಮ್ಮ ನಯನ ಅರ್ಜುನನನ್ನು ಪ್ರೀತಿಸುತ್ತಿದ್ದಾಳಂತೆ. ಅವನನ್ನೇ ಮದುವೆಯಾಗುತ್ತೇನೆ ಎಂದು ಅರ್ಜುನನಿಗೂ ಕೂಡ ತಿಳಿಸದೆ ಇವತ್ತಷ್ಟೇ ನನಗೆ ವಿಷಯ ತಿಳಿಸಿದಳು. ಹಾಗಾಗಿ ನಾನು ಇಂದು ನಿಮ್ಮ ಮನೆಗೆ ಬಂದಿದ್ದು ಎಂದು ನೇರವಾಗಿ ವಿಷಯವನ್ನು ಹೇಳಿದರು. ಸಾವಿತ್ರಿಯವರ ಮಾತನ್ನು ಕೇಳಿದ ಎಲ್ಲರೂ ಮುಖ ಮುಖ ನೋಡಿಕೊಂಡಿದ್ದರು. ಅರ್ಜುನನಿಗೆ ಮಾತ್ರ ಇದು ಕನಸೋ ಇಲ್ಲ ನನಸೋ ಎಂದು ತಿಳಿಯದೆ ಮುಂದೆ ತಲೆ ತಗ್ಗಿಸಿ ಕುಳಿತ ನಯನಾಳನ್ನು ನೋಡಿಕೊಂಡು ದಿಗ್ಭ್ರಾಂತನಾದನು.
ಮೂವರು ಮುಖ ಮುಖ ನೋಡಿಕೊಳ್ಳುತ್ತಿದ್ದರೋ ಹೊರತು ಯಾರು ಮಾತನಾಡದಿರುವುದನ್ನು ನೋಡಿ ಯಾಕೆ ಸುಮ್ಮನಾದೆ ಮನೋಹರ್? ನಾನೊಂದು ಜಾತಿಯವಳು, ನನ್ನ ಗಂಡ ಇನ್ನೊಂದು ಜಾತಿಯವರು. ಹಾಗಿದ್ದಾಗ ಇಂಥವರ ಮಗಳನ್ನು ನಾನು ಹೇಗೆ ನಮ್ಮ ಮನೆ ಸೊಸೆ ಮಾಡಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದೀಯಾ? ದಿಢೀರನೆ ಬಂದು ನಾನು ವಿಷಯ ಹೇಳಿದ್ದರಿಂದ ನೀವು ಈ ರೀತಿ ಯೋಚನೆ ಮಾಡಲೇಬೇಕಾಗುತ್ತದೆ. ನಿಮಗೆ ಈ ಮದುವೆ ಇಷ್ಟ ಇಲ್ಲ ಎಂದು ನೇರವಾಗಿ ಹೇಳಿದರೂ ಕೂಡ ನನಗೇನು ಬೇಜಾರಾಗುವುದಿಲ್ಲ. ಆದ್ರೆ ನನ್ನ ಮಗಳು ಮದುವೆಯೇ ಬೇಡ ಎನ್ನುತ್ತಿದ್ದವಳು ಮೊದಲ ಬಾರಿಗೆ ಒಂದು ಹುಡುಗನನ್ನು ಇಷ್ಟಪಟ್ಟಿದ್ದಾಳೆ. ತಾಯಿಯಾಗಿ ಅವಳ ತಂದೆಯ ಸ್ಥಾನದಲ್ಲಿ ನಿಂತು ಅವಳ ಇಷ್ಟವನ್ನು ನೆರವೇರಿಸುವುದು ನನ್ನ ಕರ್ತವ್ಯ. ಹಾಗಾಗಿ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಎಂದರು. ಹಾಗೆಲ್ಲ ಯೋಚಿಸಬೇಡ ಸಾವಿತ್ರಿ. ನಾನು ಜಾತಿಯ ಬಗ್ಗೆ ಎಂದಿಗೂ ಯೋಚಿಸಿದವನಲ್ಲ. ನನಗದು ಬೇಕಾಗೂ ಇಲ್ಲ. ಇಲ್ಲಿರುವವರೆಗೂ ನನ್ನ ಜಾತಿ ಬೇರೆ ಎಂದು ನನ್ನನ್ನು ಕೀಳಾಗಿ ಕಂಡರೂ ಸಹ ಬೇಸರ ಮಾಡಿಕೊಳ್ಳದೆ ಇಲ್ಲಿಯೇ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೇನೆ. ಹಾಗಿದ್ದಾಗ ಇನ್ನೊಬ್ಬರ ಜಾತಿಯನ್ನು ಹೀಯಾಳಿಸುವಷ್ಟು ಕೆಟ್ಟ ಮನಸ್ಸು ನನ್ನಲ್ಲಿಲ್ಲ. ನನಗಾಗಲಿ ನನ್ನ ಹೆಂಡತಿಯಾಗಲಿ ನಿನ್ನ ಮಗಳನ್ನು ನಮ್ಮ ಸೊಸೆ ಮಾಡಿಕೊಳ್ಳಲು ನಮ್ಮದೇನು ಅಭ್ಯಂತರ ಇಲ್ಲ. ಆದ್ರೆ ಮದುವೆಯಾಗಬೇಕಾಗಿರುವವದು ಅರ್ಜುನ್. ಅವನೇ ಸುಮ್ಮನೆ ಕುಳಿತಿದ್ದಾನೆ ಎಂದರೆ ನಾವೇನು ಮಾತನಾಡುವುದು ಎಂದು ಅರ್ಜುನನ ಕಡೆ ನೋಡಿದರು. ಮನೋಹರ್ ಅವರ ಮಾತು ಕೇಳಿ ಸಾವಿತ್ರಿಯವರ ಮನಸ್ಸಿಗೆ ಸಮಾಧಾನವಾದರೆ ಅರ್ಜುನ್ ಏನು ಹೇಳುತ್ತಾನೆ ಎಂದು ನಯನಾಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಅನ್ಕೊಂಡೆ, ಇವಳು ಮೌನಗೌರಿ ಮೈ ಮೇಲೆ ಬಂದವಳ ಹಾಗೆ ತಲೆ ತಗ್ಗಿಸಿ ಕುಳಿತಿದ್ದಾಗಲೇ ಅನುಮಾನ ಬಂತು ಆಂಟಿ. ಈಗ ನಿಮ್ಮ ಮಾತು ಕೇಳಿದ ಮೇಲೆ ಅದು ನಿಜ ಆಯ್ತು ನೋಡಿ. ಇಂತಹ ಗಯ್ಯಾಳಿಯನ್ನು ನಾನು ಕಟ್ಟಿಕೊಂಡರೆ ನನ್ನ ಮನೆಯನ್ನು 3 ದಿನಕ್ಕೆ 3 ಕಾಸಿಗೆ ಹರಾಜು ಹಾಕುತ್ತಾಳೆ. ಅಲ್ಲದೆ ಇವಳು ಇಂಜಿನಿಯರ್, ನಾನು ಬಡ ಲಾಯರ್. ನನಗಿಂತ 2 ಪಟ್ಟು ಸಂಬಳ ಜಾಸ್ತಿ ಇವಳಿಗೆ. ನನಗೂ ಇವಳಿಗೂ ಯಾವ ವಿಷಯದಲ್ಲೂ ಹೊಂದಾಣಿಕೆಯಾಗುವುದಿಲ್ಲ. ನಾನು ಇವಳನ್ನು ಮದುವೆಯಾಗುವುದಿಲ್ಲ. ಇವಳಿಗೆ ಹೊಂದುವ ಯಾರಾದರೂ ಹೈ ಕ್ಲಾಸ್ ಹುಡುಗನನ್ನು ನೋಡಿ ಮದುವೆ ಮಾಡಿ ಎಂದು ಕಡ್ಡಿ 2 ತುಂಡು ಮಾಡಿದವನ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದನು ಅರ್ಜುನ್. ಅವನ ಮಾತು ಕೇಳಿ ನಯನಾಳಿಗೆ ಸಿಡಿಲು ಬಡಿದಂತಾಗಿತ್ತು. ಅವನ ಮಾತು ಕೇಳಿ ಒಂದು ಕಡೆ ಅಳು ಬಂದರೆ ಇನ್ನೊಂದೆಡೆ ಕೋಪ ಉಕ್ಕುತ್ತಿತ್ತು. ಪಕ್ಕದಲ್ಲಿದ್ದ ಸಾವಿತ್ರಿ ಅವರಿಗೆ ಮಗಳ ಸ್ಥಿತಿಯನ್ನು ನೋಡಿ ಆಗಲೇ ಭಯ ಶುರುವಾಯಿತು. ಮುಂದೆ ನಯನ ನಡೆ ಏನಿರಬಹುದು? ಗೆಸ್ ಮಾಡಿ. ಮುಂದುವರಿಯುವುದು. ಧನ್ಯವಾದಗಳು.